ನಿನ್ನೆನ ದಿವಸ ನಮ್ಮ ಸಹೋದರಾಗಿರ್ತಕ್ಕಂಥ ಸತ್ಯಪ್ಪ ಬಾಗೇನವರವರು ಸಂಘದ ಮೇಲೆ ಆರೋಪ ಮಾಡೋದಲ್ಲದೆ ಇನ್ನೊಂದು ಮಾತನ್ನು ಭಾಳ ಹೇಳವಾಗಿ ಮಾತಾಡಿದ್ರು. ಏನು ಮಾತಾಡಿದ್ರು ಅಂತ ಕೇಳಿದ್ರೆ, ಸಂಗೊಳ್ಳಿ ರಾಯಣ್ಣನನ್ನು ಹಿಡಿದು ಕೊಟ್ಟವರು ಇಲ್ಲೆಲ್ಲ ಕೂತವರು, ಸಂಗೊಳ್ಳಿ ರಾಯಣ್ಣ ನನ್ನ ವಂಶಸ್ಥರನ್ನ ಅವತ್ತು ಹೇಳಿದ್ರಲ್ಲ, ದಯವಿಟ್ಟು ಈ ಮಾತನ್ನು ಹಿಂದೆ ತಗೋಬೇಕು. ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಸಮಾಜಕ್ಕೆ ನೋವಾಗುವಂಥ ಮಾತು ಮಾತಾಡಬೇಡ್ರಿ. ಒಂದು ಸಮಾಜವನ್ನು ಓದು ಯಾರ ಕಡೆ ಬಲಿ ಕೊಡುವಂಥ ಶಕ್ತಿ ಇರೋರು ನೀವು. ಸಮಾಜವನ್ನು ಬೆಳೆಸಲಿಕ್ಕೆ ಕಟ್ಟಿ ಬೆಳೆಸಲಿಕ್ಕೆ ಮಾಡ್ತಿರ್ತಕ್ಕಂಥ ಎಷ್ಟೋ ಜನರು ಅದಾರ, ಯಾರೋ ಅದಾರ. ಆದ್ರೆ ಸಮಾಜಕ್ಕೆ ಯಾವುದೇ ಧಕ್ಕೆ ತರುವಂಥ ಯಾವುದೇ ವಿಷಯವನ್ನು ಇನ್ನು ಮುಂದೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಯಾರ, ಸಂಗೊಳ್ಳಿ ರಾಯಣ್ಣನಿಗೆ ಮೋಸ ಮಾಡಿದವ್ರು ಏನಂತಕ್ಕಂಥದ್ದು ಜನ ನೋಡ್ತದ, ನೀವು ನೋಡೋದು ಹೊಳೆಮಿಲ್ಲ. ಅದಕ್ಕೆ ಯಾಕಂತ ಕೇಳಿದ್ರೆ ಇನ್ನೊಂದು ಸಲ ನೀವು ಸ್ಟೇಟ್ಮೆಂಟ್ ಕೊಡುವಂಥ ಸಮಯದೊಳಗೆ ಯಾರ ನಾ ಏನು ಅನ್ನೋದು ವಿಚಾರ ಮಾಡ್ಕೊಂಡು ಕೊಡ್ರಿ. ಇಲ್ಲಂದ್ರೆ ಸಮಾಜ ಅಂತಕ್ಕಂಥ ವಿಷಯ, ಸಮಾಜ ಅಂದ್ರೆ ದೊಡ್ಡದೈತಿ. ಸಮಾಜದಾಗ ನಾವೊಂದು ಏನಪ್ಪಾ ಅಂದ್ರೆ ಸಾಸಿವೆ ಕಾಳು ಇದ್ದಂಗೆ, ಸಮಾಜಕ್ಕೆ ನಾ ದೊಡ್ಡ ಅನ್ನೋದು ಇದು ಮಾತನ್ನು ತೆಗೆದು ಹಾಕ್ರಿ. ಇನ್ನು ಮುಂದೆ ಸರ್ ನೀವು ಸಮಾಜ ಬಗ್ಗೆ ಮಾತಾಡೋದಾಗಿದ್ರೆ, ಸಮಾಜ ಅಂತಕ್ಕಂಥದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ಕಮಿಟಿ, ಆ ಕಮಿಟಿ ಒಳಗೆ ನೀವು ಓದಿರಿ. ಅದನ್ನ ತಿಳ್ಕೊಂಡು ಕಮಿಟಿಯವ್ರನ್ನ ಕರ್ಕೊಂಡು ಒಂದು ನಿರ್ಣಯ ತಗೊಂಡು ಏನು ಮಾತಾಡ್ತೀರಿ ಅದಕ್ಕೆ ನಾವೆಲ್ಲರೂ ಬದ್ರದೀವಿ. ಜರ್ ನೀವು ಸ್ವಂತ ಮಾತಾಡ್ಲಕ್ಕೆ ಹತ್ತಿರಪ್ಪ ಅಂದ್ರೆ ಇವತ್ತಿನ ದಿನಮಾನದೊಳಗೆ ನಾನು ಸ್ವಂತ ಮಾತಾಡಿನಿ, ನೀನು ಸ್ವಂತ ಮಾತಾಡಿನಿ ಅಂದ್ರೆ ಸಮಾಜಕ್ಕೆ ನಾವು ಇಬ್ರು ಸಂಬಂಧ ಇಲ್ದಂಗೆ ಮಾತಾಡೋದು. ನೀವು ಯಾರಿಗೇ ಆರೋಪ ಮಾಡೋದಿದ್ರೆ ನೇರವಾಗಿ ಮಾಡ್ರಿ, ಯಾರು ಹೊರತಾಗಿ ಸಮಾಜವನ್ನು ತೆಗೆದುಕೊಂಡು ಮಾತಾಡಬೇಡ್ರಿ ಅಂತ ಹೇಳ್ಕಿರಿಂದ ಇವತ್ತಿನ ದಿವಸ ಖಡಾನುಡಿಯಾಗಿ ಹೇಳಿ ನನ್ನ ಮಾತಿಗೆ ವಿರಾಮ ಬಿಡ್ತೀನಿ. ನೀವು ಏನೇ ಉತ್ತರ ಕೊಡೋರಿದ್ರೆ ನಾನು ಡೈರೆಕ್ಟ್ ನಿಮ್ಮ ಜೋಡಿ ತಯಾರದನು.